ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೆ ನೀರು ಇಟ್ಟಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ, ಪಿಂಕ್ ಸಾಲ್ಟ್. ಕಡುಬು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಅದು ಹಬೆ ಐತೆ, ನನಗೆ ತುಂಬ ಇಷ್ಟ. ಚೆನ್ನಾಗಿ ಗಟ್ಟಿಗಾಗೋವರೆಗೂ ಕೈ ಆಡಬೇಕು. ಆಮೇಲೆ ಉಂಡೆ ಮಾಡಿ ಇಡ್ಲಿ ಪಾತ್ರೆ ಬೇಯಿಸಿದ್ರೆ ಕಡುಬು ರೆಡಿ ಆಗುತ್ತೆ. ಇದಕ್ಕೆ ಚಿಕನ್ ಸಾರು, ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ. ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಗೈಸ್, ಅವರೆಕಾಯಿ ತೊಗೊಂಡಿದ್ದೀನಿ, 3 kg ಅವರೆಕಾಯಿ ನೋಡಿ. ಅದರಲ್ಲಿ ಇಷ್ಟು ಮಾತ್ರ ಸುಲಿದಿದ್ದೀನಿ. ಇದಕ್ಕೆ ಕುಂಬಳಕಾಯಿ ಹಾಕಿ ಪಲ್ಯ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ನಾಳೆ ಹೋಗಿ ಸುಲಿಸ್ಬೇಕು ಯಾರಾದ್ರೂ. ನನ್ನ ಕೈಯಲ್ಲಿ ಒಬ್ಬಳೇ ಕೂತ್ಕೊಂಡು ಸುಲಿಯೋಕ್ಕಾಗಲ್ಲ. ನಮ್ಮ ಮನೆಯವ್ರಿಗೆ ಭಾರಿ ಇಷ್ಟ ಅವರೆಕಾಳು ಅಂದರೆ. ಏನು ಮಾಡ್ತೀವಿ, ಅವರಿಗೆ ಮನೆಯಲ್ಲಿ ಊಟ ತಿನ್ನೋ ಅದೃಷ್ಟ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಈಗ ಏನು ಗೊತ್ತಾ ಗೈಸ್, ಮೊನ್ನೆಯಿಂದ ಇವತ್ತೊಂದು ರೆಮಿಡಿ ನೋಡಿದ್ದೆ ಟಿ ವಿನಲ್ಲಿ. ಪಂಚಮಿ ದಿನ ಈ ರೆಮಿಡಿನ ಮಾಡೋದ್ರಿಂದ ಮನೆಗೆ, ಆ್ಯಕ್ಚುಲಿ ಪಂಚಮಿ ಒಳ್ಳೆ, ಪಂಚಮಿ ಯಾವತ್ತು ಬರುತ್ತೋ ಅವತ್ತು ತುಂಬ ಒಳ್ಳೆ ದಿನ ಅಂತ ಹೇಳ್ತಾರೆ. ಅವತ್ತಿನ ದಿನ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಪ್ರತಿ ಪಂಚಮಿಗೆ ನಾವು ಶಾರದಾಂಬೆ ದೇವರಿಗೆ ಹೋಗ್ಬಿಟ್ಟು 2 ಎಲೆ ಅಡಿಕೆ, 10 ರೂಪಾಯಿ ತಾಂಬೂಲ ಕೊಟ್ಟು ದೇವಸ್ಥಾನದ ಅರ್ಚಕರಿಗೆ ಪ್ರತಿ ಪಂಚಮಿ ದಿನ ಈ ರೆಮಿಡಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತಂತೆ. ಅದನ್ನು ಮಾಡಿ. ಮತ್ತು ಇವತ್ತು ಒಂದು ರೆಮಿಡಿ ಹೇಳಿದರು, ಏನಂದರೆ ಪಂಚಮಿ ದಿನ ಈ ರೆಮಿಡಿ ಮಾಡೋದ್ರಿಂದ ಮನೇಲಿ ಶಾಂತಿ, ಸುಖ, ಶಾಂತಿ, ನೆಮ್ಮದಿ ಬರುತ್ತಂತೆ. ಅದೇನೆಂದರೆ, ಒಂದು ವೈಟ್ ಬಟ್ಟೆ ತೊಗೊಂಡು ಆ ವೈಟ್ ಬಟ್ಟೆಗೆ ಎಲ್ಲೋ ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು, ಆ ಬಟ್ಟೆ ವೈಟ್ ಬಟ್ಟೆನೇ ಎಲ್ಲೋ ಕಲರ್ ಬಟ್ಟೆ ಥರ ಮಾಡಿ, ಅದಕ್ಕೆ ಮನೇಲಿರೋ 1 ಸ್ಪೂನ್ ಸಾಸಿವೆ, 2 ಏಲಕ್ಕಿ, 1 ರೂಪಾಯಿ ಕಾಯಿನ್ ಹಾಕಿ ಗಂಟು ಕಟ್ಟಿ ಎಲ್ಲೋ ಕಲರ್ ದಾರದಿಂದ 3 ರೌಂಡ್ 3 ಸುತ್ತು ಸುತ್ತಬಿಟ್ಟು ಅದಕ್ಕೆ ಪೂಜೆ ಮಾಡಿ, ಧೂಪ, ಅರಿಶಿನ ಕುಂಕುಮ ಇಟ್ಟು, ಹೂವಿಟ್ಟು, ಉದ್ಬತ್ತಿ ಬೆಳಗಿ ಬೇಡ್ಕೊಂಡು, ನಮಗೆ ಶಾಂತಿ ಸಮಾಧಾನ ಕೊಡುವಂತೆ ಬೇಡ್ಕೊಂಡು, ನಿಮ್ಮ ಮನೆ ದೇವರ ಫೋಟೋ ಹಿಂದೆ ಇದನ್ನು ಮಾಡೋದ್ರಿಂದ ಮನೆಗೆ ಶಾಂತಿ, ನೆಮ್ಮದಿ ಸಿಗುತ್ತಂತೆ. ಇವತ್ತೇ ಮಾಡಬೇಕಂತೆ. ಪಂಚಮಿ ಆಗಿರೋದ್ರಿಂದ, ಮಾಘ ಮಾಸದ ಪಂಚಮಿ ತುಂಬ ಶ್ರೇಷ್ಠ ಅಂತೆ. ಇವತ್ತೇ ಮಾಡಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ನಾನು ಇದನ್ನು ಮೊನ್ನೆ ಇದ್ದರೆ ಮಾಡೋಣ ಇದನ್ನು ಹೇಳೋಣ ನಿಮಗೆಲ್ಲ ಅಂತ ಅನ್ಕೋತಿದ್ದೆ. ನಾನು ಮಾಡೋಂಗಿಲ್ಲ, ನನಗೆ ಪೀರಿಯಡ್ಸ್ ಡೇಟ್ ಆಗಿದೆ. ನಡುವೆ ಹಿಂಗಾಗುತ್ತಂದರೆ ಕಾಲು, ಸೊಂಟ ಎಲ್ಲ ಸೆಳೆತ ಬಂದ್ಬಿಡುತ್ತೆ. ಏನಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಥರ ಹಾರಿ ಬಂದು ಹಿಂಸೆ ಅನಿಸುತ್ತೆ. ಕಾಲಂತೂ ತುಂಬ ಇರುತ್ತೆ. ಈಗ ಜಸ್ಟ್ ನಾನು ನಿಮಗೆ ಕಷಾಯ ಹೇಳ್ತಿದ್ದೆಲ್ಲ, ಕಷಾಯ ಮಾಡ್ಕೊಂಡು ಕುಡಿದೆ. ಅದು ನನಗೆ ಅಷ್ಟೊಂದು ಕಡಿಮೆ ಆಗಲಿಲ್ಲ. ಈಗ ಸ್ವಲ್ಪ ರಿಲೀಫ್ ಅನಿಸ್ತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಅಯ್ಯೋ, ನನಗೆ ಆಗ್ತಿಲ್ಲ, ಏನು ವೀಡಿಯೋ ಮಾಡೋದು ಅಂತ ಅನ್ಕೋತಿದ್ದೆ. ಆದರೂ ನನ್ನ ಮನಸ್ಸು ತಡೀಲಿಲ್ಲ. ನನಗಂತೂ ಮಾಡೋಕ್ಕಾಗಲ್ಲ, ಬೇರೆ ಯಾರಿಗಾದ್ರೂ ಯೂಸ್ ಆಗಲಿ, ಮಾಡಲಿ ಅಂತ. ಮೇನ್ ಮನುಷ್ಯನಿಗೆ ಬೇಕಾಗಿದ್ದ ಶಾಂತಿ, ಸಮಾಧಾನ ಅಲ್ವಾ. ಹಾಗಾಗಿ ಈ ರೆಮಿಡಿನ ಎಲ್ಲ ಮಾಡಿ ನಿಮಗೆ ಶಾಂತಿ, ನೆಮ್ಮದಿ ಸಿಗಲಿ, ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಏನು ಮಾಡಬೇಕಂದ್ರೆ, ಮನೆ ಒರೆಸೋವಾಗ ನೀರಿಗೆ ಸೆಂಟ್ ಹಾಕ್ಕೋಬೇಕಂತೆ. ಸೆಂಟ್ ಹಾಕ್ಕೊಳ್ಳೋದ್ರಿಂದ ಚಂದ್ರ ಪ್ರಬಲ ಆಗ್ತಾನಂತೆ. ಚಂದ್ರ ಒಳ್ಳೆ ಫಲಗಳನ್ನ ಕೊಡ್ತಾನಂತೆ. ಮನಸ್ಸಿಗೆ ಅನ್ನೆಸೆಸರಿ ಯೋಚನೆ, ಚಿಂತೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲಂತೆ. ಹಾಗಾಗಿ ಮನೆ ಒರೆಸುವಾಗ ಸೆಂಟ್ ಹಾಕ್ಕೊಂಡು, ನೀರಿಗೆ ಸ್ಪ್ರೇ ಮಾಡಿ ಸೆಂಟ್ ಹಾಕ್ಕೊಂಡು ಮನೆ ಒರೆಸೋದ್ರಿಂದ ಮನಸ್ಸಿಗೂ ಚಿಂತೆ, ಯೋಚನೆಗಳು ಬರೋಣಂತೆ. ಮನಸ್ಸಿಗೂ ಕೂಡ ಪೀಸ್ ಆಗಿರುತ್ತಂತೆ. ಎಲ್ಲರೂ ಇದನ್ನು ಮಾಡಿ. ನನಗೆ ಸೆಂಟಲ್ಲಿ ಇದಿಷ್ಟ, ಜಾಸ್ಮಿನ್ ಸೆಂಟ್, ಪತ್ತರ್ ಪೂರ ಏನು ಹೇಳ್ತಾರೆ, ಜಾಸ್ಮಿನ್ ಸೆಂಟ್ ಅಂದರೆ ತುಂಬ ಇಷ್ಟ. ಅದಕ್ಕೆಲ್ಲ ಕಮ್ಮಿ ರೇಟ್, ಅದು 50 ರೂಪಾಯಿನ, ಅವಾಗ 50 ರೂಪಾಯಿ, ಈಗ ಜಾಸ್ತಿ ಆಗಿದೆ. ಯಾವಾಗಲೂ ಅದನ್ನು ಇಟ್ಕೊಂಡಿರ್ತೀನಿ. ಇದು ಇಲ್ಲಿ ಶುಕ್ರ ಪರ್ವ ಆದಮೇಲೆ ಹೊಡ್ಕೋಬೇಕಂತೆ, ಡೈಲಿ ಹೊಡ್ಕೋಬೇಕಂತೆ. ನನಗೆ ನೆನಪಿರಲ್ಲ. ನಾನು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹೋದಾಗ ಕಣ್ಣಿಗೆ ಕಾಣ್ತಲ್ಲ, ಅವಾಗ 3 ಸರಿ ಈ ಶುಕ್ರ ಪರ್ವ ಆದಮೇಲೆ ಹೊಡ್ಕೊತೀನಿ. ಆಗ ಶುಕ್ರ ಒಳ್ಳೆ ಫಲಗಳನ್ನ ಕೊಡ್ತಾರಂತೆ. ನೀವು ಹೊಡ್ಕೊಳ್ಳಿ ಸೆಂಟ್. ಏನೋ ಮಾಡಬೇಕಲ್ವ, ನಂಬಿಕೆ ಇಟ್ಟು ಮಾಡಬೇಕು. ನಂಬಿದ್ರೆ ನಟರಾಜ, ನಂಬಿಲ್ಲ ಅಂದರೆ ಯಮರಾಜ. ಏನು ಗೊತ್ತಾ ಗೈಸ್, ಇನ್ನೊಂದೇನೆಂದರೆ, ನನಗೆ ಸ್ವೀಟಲ್ಲಿ ಏನು ಇಷ್ಟ ಅಂದರೆ ಶಾವಿಗೆ ಇಷ್ಟ. ಒತ್ತು ಶಾವಿಗೆ ಮಾಡ್ತಾರಲ್ಲ, ಅಕ್ಕಿದು ಒತ್ತು ಶಾವಿಗೆ, ಕಡಲೆಪುರಿ ಹಾಕಿ, ಬೆಲ್ಲಕಾಯಿ ಹಾಕಿ ರುಬ್ಬಿ, ಅದೇನಂತಾರೆ ಅದಕ್ಕೆ, ಕಾಯಲ್ಲು ಹಾಕಿ ತಿಂತಾರಲ್ಲ, ಒತ್ತು ಶಾವಿಗೆ, ನಂಗೆ ಸಖತ್ ಇಷ್ಟ. ಅದು ಬಿಟ್ಟರೆ ಸ್ಪೆಷಲ್ ಮೈಸೂರು ಪಾಕು, ಮತ್ತು
ಬೇಳೆ ಹೋಳಿಗೆ ಒಬ್ಬಟ್ಟು 3 ಮತ್ತು ರಸಮಲೈ ಇಷ್ಟು ಸ್ವೀಟ್ ಮಾತ್ರ ಇಷ್ಟ. ಮತ್ತು ಗಸಗಸೆ ಪಾಯಸ, ಹೆಸರುಬೇಳೆ ಹಾಕಿರೋ ಗಸಗಸೆ ಪಾಯಸ, ಇಷ್ಟು ಸ್ವೀಟು ನನಗಿಷ್ಟ. ನಾನು ಯಾಕೆ ನಿಮ್ಮ ಹತ್ರ ಹೇಳ್ಕೊಡೋದಂದರೆ ನಂದು ಫೀಲಿಂಗ್ಸ್ ಹೇಳಿ ನಾನು ಏನಾರು ಹೇಳ್ಕೊಬೇಕು ಅಂದ್ರೆ ನನಗೆ ಯಾರೂ ಇಲ್ಲ ಅನ್ನೋದಕ್ಕಿಂತ ಇದ್ದಾರೆ, ಬಟ್ ನೋ ಯೂಸ್. ನಾನು ಏನಾದರೂ ಹೇಳ್ಕೊಂಡ್ರೆ ಅದನ್ನು ಕೇಳಿಕೊಂಡು ಸಾಂತ್ವನ ಹೇಳೋಂಥವ್ರು ಯಾರಿಲ್ಲ. ಜಲಸ್ಬಿಡೋರೆ ನನಗೆ ಜಾಸ್ತಿ ಇರೋದು. ನಾವೇನಾರು ಹೇಳಿದ್ರೆ ಅದನ್ನು ಇಂಡೈರೆಕ್ಟಾಗಿ ಕಿವಿಗೆ ಹೋಗಿ ಆಡ್ಕೊಳ್ಳೋರೆ ಜಾಸ್ತಿ. ಒಳ್ಳೆಯ ವಿಚಾರಗಳು ಹೇಳಿದ್ರು ಅದನ್ನು ಆಡ್ಕೊಳ್ಳೋಂಥ ಮನಸ್ಥಿತಿಗಳಿದೆ. ನಂತರ ಮನಸ್ಸಿರೋರು ಏನೇ ಕೇಳಿದ್ರು ಅದಕ್ಕೆ ಸ್ಪಂದಿಸೋರು, ಅವರು ನಮ್ಮಂತೆ ಏನು ತಿಳ್ಕೊಂಡು ಸ್ಪಂದಿಸೋಂಥ ನೇಚರ್ ಇನ್ನೊಂದು ಸೋಲು ನಾನು ನೋಡೇ ಇಲ್ಲ. ಹೇಳ್ಬೇಕಂದ್ರೆ ಅಂತ ಸೋಲಿರೋಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ನಾನು ಪ್ರೈಸ್ ಮಾಡ್ಕೊತಿಲ್ಲ. ಜನಗಳನ್ನ ನೋಡ್ತಾ ಅವ್ರ ಮೆಂಟಾಲಿಟಿಗಳನ್ನ ನೋಡ್ತಾ ಇದ್ದೀನಿ. ನಾನೆಷ್ಟು ಗುಡ್ ಸೋಲ್ ಅಂತ ಅನಿಸ್ತಿರುತ್ತೆ. ನಾನು ನೋಡೋಕ್ಕೆ ಈಗ ನನ್ನ ತಕ್ಷಣ ನೋಡಿದ್ರೆ ಮಾತಾಡಬೇಕು ಅಂತ ಅನಿಸಲ್ಲ. ನಾನು ಮುಖ ನೋಡಿದ್ರೆ ಯಾರು ಮಾತಾಡ್ತಾರೆ ಇವರು ಹತ್ರ ಅಂತ ಅನ್ನೋ ಫೀಲ್ ಬರ್ಬೋದು. ಬಟ್ ಹಾರ್ಟ್ಲಿ ನಾನು ತುಂಬಾ ಒಳ್ಳೆಯ ನಂತರ ಮಾತಾಡ್ತಾರೆ ಅಷ್ಟೇ. ನಾನು ಏನು ಅಂತ ಅರ್ಥ ಆಗಲ್ಲ. ನಾನು ಫೇಸ್ ನೋಡಿದ್ರೆ ನಿಜವಾಗ್ಲೂ ಯಾರು ಮಾತಾಡ್ಬೇಕಂತ ಅನಿಸಲ್ಲ. ನಮ್ಮ ತಾಯಿ ಮನೆ ಕಡೆ ಎಲ್ಲರೂ ಪರಿಚಯ ಮಾಡಿದ್ದೀನಿ. ಗಂಡು ಮನೆ ಕಡೆ ನಿಮ್ಗೆ ಯಾರು ಪರಿಚಯ ಮಾಡಿಸಿಲ್ಲ ಅಲ್ವಾ? ಈ ವೀಕಲ್ಲಿ ನಾನು ಪರಿಚಯ ಮಾಡಿಸ್ತೇನೆ. ಈ ವೀಕ್ ಒಳಗಡೆ ಹೋಗ್ತಾ ಇದ್ದೀನಿ, ನಮ್ಮ ಗಂಡನ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನು ವೀಡಿಯೋಸ್ನ ನೋಡ್ತಾನೆ ಇರಿ, ಯೂಟ್ಯೂಬು ಅದರಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ. ಅವ್ರ ಕಡೆ ಎಲ್ಲ ಹೋಗ್ತಾರೆ ಏನೋ ಗೊತ್ತಿಲ್ಲ. ನಮ್ಮ ಮನೆ ಕಡೆಯಿಂದ ಆ ಕಡೆ ಇದೆ ತುಂಬ ಟ್ರೆಡಿಷ್ನಲ್ ಚೂಡಿದಾರ್ ಹಾಕೊಳ್ಳೋದ್ರೆ ತಪ್ಪು ಅನ್ನೋ ಮನಸ್ಥಿತಿ. ಮತ್ತು ಎಲ್ಲ ತುಂಬಾ ಸ್ಟ್ರಿಕ್ಟು, ಮತ್ತು ಸಂಪ್ರದಾಯ ಎಲ್ಲ ಜಾಸ್ತಿ. ಅಲ್ಲೆಲ್ಲ ಪೀರಿಯಡ್ಸ್ ಆದರೂ ಒಳಗೆಲ್ಲ ಸೇರಿಸ್ಕೊಳ್ಳೋದಿಲ್ಲ. ಕೊಟ್ಟಿಗೆ ಮನೆ ಅಂತ ಒಂದಿರುತ್ತೆ, ಸೊ ಜನ ಕಟ್ಟಾಗ್ತಾರಲ್ಲ ಅಲ್ಲಿ ಬಿಟ್ಟುಬಿಡ್ತಾರೆ 2 ದಿವಸ. ನಮ್ಮ ತಾಯಿ ಮನೆ ಕಡೆಯಿಂದ ಗಂಡ ಮನೆ ಕಡೆ ಪೂಜೆ ಪುನಸ್ಕಾರ ಸಂಪ್ರದಾಯಗಳು ಜಾಸ್ತಿ, ಮತ್ತು ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ ಮಾಡೋದು. ಪರಿಚಯ ಮಾಡಿಸ್ತೀನಿ, ನಾನು ಯೂಟ್ಯೂಬ್ನ ನೋಡ್ತಾನೆ ಇರಿ. ಮತ್ತು ನೋಡಿ ಕಿವಿಗಳು ಅವಾಗ ಚೇಂಜ್ ಮಾಡ್ತಾ ಇರಬೇಕು. ಒಂದೇ ಥರದ್ದು ಹಾಕೊಂಡ್ರೆ ಒಂಥರ ಬೋರಿಂಗ್ ಅನಿಸ್ತಿರುತ್ತೆ. ಇದೇನು ಗೊತ್ತಾ, ತುಂಬ ಇದು 916 ಅದು ತುಂಬ ಡೆಲಿಕೇಟ್. ಇದೆಲ್ಲ ಬೀಡ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು, ಮತ್ತೆ ಹಾಕ್ಸಿದೆ. ಅದಕ್ಕೆ ಇದನ್ನ ಹಾಕ್ಬಿಟ್ಟು ಬೇರೆ ತೊಗೊಂಡು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಅದರ ಡೈಲಿ ಯೂಸಿಗೆಲ್ಲ ಆಗಲ್ಲ. ಬಿಚ್ಚಿಟ್ಟು ಮಾಡ್ಕೋಬೇಕು. ಯಾರು ಬಿಚ್ಚಿಡ್ತಾರೆ ಅಂತ ನಾನು ಬಿಚ್ಚಿಟ್ಟಿಲ್ಲ. ಎನಿವೇಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಾತಾಡೋಣ ಅಂದರೆ ಏನು ಮಾತಾಡೋದು? ಅದೇ ನನಗೆ ಡೈಲಿ ತಿಂಡಿ ಊಟ ಅಡುಗೆದು ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ. ನಿಮಗೂ ಬೋರಿಂಗ್ ಅನಿಸುತ್ತೆ ಮೋಸ್ಟ್ಲಿ ಊಟದಲ್ಲಿ ತೋರಿಸಿದ್ರೆ ಬೋರಿಂಗ್ ಆಗೋದು. ನಾನು ಮಾತಾಡಿದೆ ನಿಮ್ಗೆ ಇಷ್ಟ ಆಗ್ಬೋದು ಅಲ್ವಾ? ಅದೇ ಹೇಳಿದ್ರೆ ನನಗೆ ಪೇಯ್ನ್, ತುಂಬ ಪೇಯ್ನ್ ಇತ್ತು. ಕಾಲು ಸೊಂಟ ಎಲ್ಲ ರಜೆ ಆಗ್ಬಿಟ್ಟು ತುಂಬಾ ಪೇಯ್ನ್ ಇತ್ತು. ಹಂಗಾಗಿ ನನಗೆ ಮಾಡೋದೇ ಬಿಡ ಅಂದ್ಕೊಂಡೆ. ಇವತ್ತು ಪಂಚಮಿಲಿ ಬರೋ ಮಾಘ ಮಾಸದಲ್ಲಿ ಬರೋ ಪಂಚಮಿ ತುಂಬ ಶ್ರೇಷ್ಠ ಅಂತೆ. ಅದಕ್ಕೆ ಅವತ್ತೇ ಅನ್ಕೊತಿದ್ದೆ ಈ ರೆಮಿಡಿ ಪರಿಹಾರನ ಜನಗಳಿಗೆ ಹೇಳಬೇಕು, ಯಾರಾದರೂ ಮಾಡಿ ಯಾರು ಉಪಯೋಗ ಆಗಲಿ ಅಂತ. ಆಮೇಲೆ ಇವು ನನಗೆ ಆಗ್ತಾರೆ ಯಾರಪ್ಪ ಮಾಡೋದಂತ. ಅದು ನಾನು ಮನಸ್ಸಲ್ಲಿಲ್ಲ. ಈಗ ಸ್ವಲ್ಪ ಕಡಿಮೆ ಆದಂಗಾಯಿತು. ಅದಕ್ಕೆ ಈಗ ಅನ್ನೋದು ಮಾಡೋಕ್ಕಾಗಲ್ಲ. ನೀವಾದರೂ ಮಾಡಿ ನೋಡೋಣ. ನಾನು ನೆಕ್ಸ್ಟ್ ಪಂಚಮಿಗೆ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.